ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ಮಾವಿನಕಾಯಿ ಶ್ರೀಕರ್ಣಿ ಹಾಗೂ 2 ಪದರಿನ ಚಪಾತಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದುಬಿಟ್ಟು ತೊಗೊಂಡಿದ್ದೀನಿ. ಈ ಥರ ಕೈನಲ್ಲಿ ಮಾವಿನಕಾಯಿನ ಸ್ವಲ್ಪ ಸಾಫ್ಟ್ ಮಾಡಿ ಅದರಲ್ಲಿರುವಂಥ ರಸನ ಹಿಂಡ್ತಾ ಇದ್ದೀನಿ. ಇದೇ ಥರ 2 ಮಾವಿನ ಹಣ್ಣನ್ನು ಕೂಡ ನಾನು ಕೈನಲ್ಲೇ ಈ ಥರ ಮೆತ್ತಗೆ ಮಾಡಿಕೊಂಡು ಅದರಲ್ಲಿರುವಂಥ ರಸನ ಹಿಂಡ್ತಾ ಇದ್ದೀನಿ. 2 ಮಾವಿನ ಹಣ್ಣನ್ನು ನಾನಿಲ್ಲಿ ರಸ ತೆಗೆದುಕೊಂಡಾಗಿದೆ. ಇವಾಗ ಕೈನಲ್ಲಿಯೇ ನಾನು ಅದು ವಾಟೆ ಅಂತೀವಿ ನಾವು ಇದನ್ನು, ಆ ವಾಟೆನೂ ಕೂಡ ಕೈನಲ್ಲಿ ಪ್ರೆಸ್ ಮಾಡಿ ಈ ಥರ ಅದರಲ್ಲಿರುವಂಥ ರಸನ ನಾವು ತಗೊಳ್ಬೋದು. ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂಥ ರಸ ಎಲ್ಲ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀವು, ಈ ಥರ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಪೂರ್ತಿ ವಾಟೆಯಲ್ಲಿರುವಂಥ ರಸ ಎಲ್ಲ ಬಂದುಬಿಟ್ಟಿದೆ. 2 ವಾಟೆನೂ ನಾನು ಇದೇ ಥರ ಕೈನಲ್ಲಿ ಪ್ರೆಸ್ ಮಾಡಿ ಅದರಲ್ಲಿರುವಂಥ ರಸನ ತೆಗೆದಿರುವಂಥ ರಸನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಸಿಪ್ಪೆನ ಒಂದು ಸ್ವಲ್ಪ ಉಲ್ಟಾ ಮಾಡಿಬಿಟ್ಟು ಚಮಚದ ಸಹಾಯದಿಂದ ಅದರಲ್ಲಿರುವಂಥ ರಸನ ನಾವು ತಕ್ಕೊಳ್ಬೋದು. ಈ ಥರ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ, ಈ ಥರ ಮಾಡಿದ್ರೆ ಅದರಲ್ಲಿರುವಂಥ ರಸನ ನೀವು ತಕ್ಕೊಳ್ಬೋದು. ಇಲ್ಲ ಅಂದರೆ ನೀವು ಸಿಪ್ಪೆ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೈನಿಂದ ಚೆನ್ನಾಗಿ ನೀರಲ್ಲಿ ಸಿಪ್ಪೆನ ಮೇಲೆ ಕೆಳಗೆ ಮಾಡ್ತಾ ಕಲಿಸ್ಕೊಂಡ್ರೆ ಸಿಪ್ಪೆಯಲ್ಲಿರುವಂಥ ರಸನೂ ಕೂಡ ತಕ್ಕೊಳ್ಬಹುದು. ಇವಾಗ ನಾನಿಲ್ಲಿ ಪೂರ್ತಿಯಾಗಿ ಸಿಪ್ಪೆಯಲ್ಲಿರುವಂಥ ರಸನ ತಕ್ಕೊಂಡಿದ್ದೀನಿ. ಮಾವಿನಕಾಯಿ ವಾಟೆ ಹಾಗೆ ಅದರ ಸಿಪ್ಪೆಯಲ್ಲಿ ಇರುವಂಥ ರಸ ಪೂರ್ತಿ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ನೋಡಿ 2 ಮಾವಿನ ಹಣ್ಣಿನಲ್ಲಿ ಎಷ್ಟೊಂದು ರಸ ಬಂದಿದೆ ಅಂತ. ಇವಾಗ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಇವಾಗ ಮಜ್ಜಿಗೆ ಕಡಿಯೋದು ಅಂತೀರಲ್ವ, ಹಾಗೆ ಕಡುಗೋಲು ಕೂಡ ಅಂತಾರೆ ಇದನ್ನು. ಅದರಿಂದ ಚೆನ್ನಾಗಿ ತಿರುವ್ಕೊಳ್ತಾ ಇದ್ದೀನಿ. ಒಂದು 3 ನಿಮಿಷ ಚೆನ್ನಾಗಿ ನೀವು ಗರಗರ ಅಂತ ತಿರುವ್ಕೊಂಡ್ರೆ ಫುಲ್ ನೈಸ್ ಆಗಿರುವಂಥ ಶ್ರೀಕರ್ಣಿನ ನೀವು ಮಾಡ್ಕೊಳ್ಬೋದು. ಈ ಮಜ್ಜಿಗೆ ಕಡಿಯೋದ್ರಿಂದ ಚೆನ್ನಾಗಿ ತಿರುವ್ಕೊಂಡ್ರೆ ಮಿಕ್ಸಿಗೆ ಹಾಕೋ ಅವಶ್ಯಕತೆಯೇ ಇಲ್ಲ. ಮಿಕ್ಸಿಗೆ ಹಾಕಿದಾಗ ಹೇಗಿರುತ್ತೋ ಅಷ್ಟು ನೈಸಾಗಿ ಈ ಮಾವಿನಕಾಯಿ ಶ್ರೀಕರ್ಣಿನ ನಾವು ಈ ಮಜ್ಜಿಗೆ ಕಡಿಯೋದ್ರಿಂದ ತಿರುವ್ಕೊಂಡ್ರೆ ಚೆನ್ನಾಗಿ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೈಸಾಗಿ ಮಾವಿನಕಾಯಿ ಶ್ರೀಕರ್ಣಿ ತಯಾರಾಗಿದೆ ಅಂತ. ಮಾವಿನಕಾಯಿ ಶ್ರೀಕರ್ಣಿ ಮಾಡೋದಾಯಿತು. ಇವಾಗ 2 ಪದರಿನ ಚಪಾತಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಆಲ್ರೆಡಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಮಾಮೂಲಾಗಿ ಯಾವಾಗಲೂ ಚಪಾತಿ ಹಿಟ್ಟಿಗೆ ಯಾವ ಥರ ಹಿಟ್ಟನ್ನು ನಾದ್ಕೊಳ್ತೀವೋ ಅದೇ ಥರ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ಉಪ್ಪು ಹಾಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ನೆಂದಿರುವಂಥ ಹಿಟ್ಟನ್ನು ಒಂದ್ಸತಿ ಚೆನ್ನಾಗಿ ನಾದ್ಕೊಂಡು ಅದರಲ್ಲಿ ಒಂದು ಚಿಕ್ಕ ಉಂಡೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಉಂಡೆನೂ ಚಿಕ್ಕದಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ಚಪಾತಿ ರೆಸಿಪಿ ವಿಡಿಯೋನ ನೀವು ನೋಡಿದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಷ್ಟು ಈಸಿಯಾಗಿ ಚಪಾತಿನ ನೀವು ಮಾಡ್ಕೊಳ್ಬೋದು ಅಂತ. ಮಾಡಿರುವಂಥ ಉಳ್ಳೆನ ತಗೊಂಡು ಹಿಟ್ಟಿನಲ್ಲಿ ಅದ್ದಿ ಒಂದಷ್ಟು ಅಗಲಕ್ಕೆ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ನಾವು ಪೂರಿ ಯಾವ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ತೀವೋ ಅಷ್ಟು ಅಗಲಕ್ಕೆ ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಉಳ್ಳೆನ ತಗೊಂಡು ಸೇಮ್ ಅದೇ ಥರನೇ ನಾನಿಲ್ಲಿ ಚಿಕ್ಕದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. 2 ಕೂಡ ಲಟ್ಟಿಸ್ಕೊಂಡ್ಮೇಲೆ ಲಟ್ಟಿಸಿರುವಂಥ ಚಪಾತಿ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಹಿಟ್ಟಿನಲ್ಲಿ ಈ ಥರ ಅದ್ದಿ ಇನ್ನೊಂದನ್ನು ಕೂಡ ಹಿಟ್ಟಿನಲ್ಲಿ ಅದ್ದಿ ಒಂದ್ರ ಮೇಲೆ ಒಂದು ಇಟ್ಟು ಪುನಃ ಹಿಟ್ಟಿನ ಮೇಲೆ ಅದ್ದಿ ಇವಾಗ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಲಟ್ಟಿಸಿ ಇನ್ನೊಂದು ಸ್ವಲ್ಪ ಹಿಟ್ಟಿನಲ್ಲಿ ಅದ್ದಿ ಚೆನ್ನಾಗಿ ಈ ಥರ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ತೀರಾ ಭಾರವಾಗಿ ನಾವು ಚಪಾತಿನ ತೀಡ್ಕೊಳ್ಬಾರ್ದು. ತುಂಬ ಹಗುರವಾಗಿ ಈ ಲಟ್ಟಣಿಗೆ ಸಹಾಯದಿಂದ ಚಪಾತಿನ ತೀಡ್ಕೊಂಡ್ರೆ ಚಪಾತಿ ಉಬ್ಬಿ ಬರುತ್ತೆ ಹಾಗೂ ಸಾಫ್ಟಾಗಿಯೂ ಬರುತ್ತೆ. ಭಾರವಾಗಿ ಚಪಾತಿ ತೀಡೋದಂದ್ರೆ ಒತ್ತಿ ತೀಡಬಾರ್ದು ರೀ. ಚಪಾತಿ ಲಟ್ಟಣಿಗೆಯಿಂದ ಒತ್ತಿ ತೀಡಿದೆ ಅಂದರೆ ಏನಾಗ್ತದೆ, ಚಪಾತಿ ಉಬ್ಬಿ ಬರೋಂಗಿಲ್ಲ ಮತ್ತು ಸಾಫ್ಟ್ ಆಗಲ್ಲ ಅಂತೇಳಿ ನಾವು ಚಪಾತಿ ಕಲಿ ಟೈಮ್ನಾಗ ನಮ್ಮ ಅಜ್ಜಿ ಮತ್ತು ನಮ್ಮ ಅವ್ವಾದಿರು ನಮ್ಗೆ ಹೇಳ್ಕೊಡ್ತಾ ಇದ್ದೀರಿ. ಒಂದಷ್ಟು ಅಗಲಕ್ಕೆ ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಚಪಾತಿ ಲಟ್ಟಿಸೋದಾಗಿದೆ. ಒಂದು ಸ್ವಲ್ಪ ಎಣ್ಣೆನ ಸವರಿ ಇವಾಗ ಕಾಯ್ದಿರುವಂಥ ಹಂಚು ಮೇಲೆ ನಾನಿಲ್ಲಿ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ಹಂಚು ಕೂಡ ನಾನು ಕಾಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೆ. ಚಪಾತಿ ತವ ಮೇಲೆ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಹೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ ಚಪಾತಿಗೆ. ನೋಡ್ತಾ ಇರ್ಬೋದು ಚಪಾತಿ ಕೂಡ ಉಬ್ಬಿ ಬರ್ತಾ ಇದೆ. ಇದು ಇವಾಗ ಉಬ್ಬುತ್ತಾ ಇದೆ. ಹಾಗೆ ಮೇಲ್ಗಡೆ ಸ್ವಲ್ಪ ಬೆಂದಿದೆ ಅಂದಮೇಲೆ ಚಪಾತಿನ ಈ ಥರ ತಿರುವ್ಕೊಳ್ತಾ ಇದ್ದೀನಿ. ಚಪಾತಿ ತಿರುವಿದ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ತುಪ್ಪ ಕೂಡ ನೀವು ಚಪಾತಿಗೆ ಸವರ್ಬೋದು. ನೋಡ್ಬೋದು ಇವಾಗ ಇನ್ನೊಂದು ಸೈಡು ಕೂಡ ನಾನು ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಚಪಾತಿನ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ.
ಒಂದೆರಡು ನಿಮಿಷ ಸಾಕು, ಜಾಸ್ತಿ ಬೇಕಾಗೋದಿಲ್ಲ ಚಪಾತಿ ಸುಡೋದಕ್ಕೆ. ಹೈ ಫ್ಲೇಮಲ್ಲೇ ಚೆನ್ನಾಗಿ ಸುಟ್ಕೊಂಡ್ರೆ ಚಪಾತಿ ಆವಾಗಲೇ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಇನ್ನೊಂದು ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಥರ ನೀವು ಲಟ್ಟಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಉಳ್ಳೆನ ಒಂದು ಸ್ವಲ್ಪ ಕೈನಲ್ಲಿ ಪ್ರೆಸ್ ಮಾಡ್ಕೊಂಡು ಒಂದು ಸ್ವಲ್ಪ ಅಗಲಕ್ಕೆ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಉಳ್ಳೆನ ಇಟ್ಟು ಈ ಥರ ಚಪಾತಿನ ನೀವು ಲಟ್ಟಿಸ್ಕೊಂಡ್ರೆ ಉಬ್ಬಿ ಬರುವಂತಹ ಚಪಾತಿ ಹಾಗೂ 2 ಪದರಿನ ಚಪಾತಿ, ಮೆತ್ತನೆಯ ಚಪಾತಿ ನೀವು ಆರಾಮಾಗಿ ಮಾಡಿಕೊಳ್ಬಹುದು. ಇನ್ನೊಂದು ಚಪಾತಿ ಕೂಡ ನಾನಿಲ್ಲಿ ಮಾಡ್ಕೊಂಡಾಗಿದೆ. ಚಪಾತಿ ಮಾಡಿದ ಮೇಲೆ ಮೇಲ್ಗಡೆ ನೀವು ಈ ಥರ ಎಣ್ಣೆನ ಸವರಿ ಕಾದಿರುವಂಥ ಹಂಚು ಮೇಲೆ ಹಾಕ್ಕೊಂಡ್ರೆ ಚಪಾತಿ ಚೆನ್ನಾಗಿ ಸಾಫ್ಟಾಗೂ ಆಗುತ್ತೆ ಮತ್ತು ಉಬ್ಬಿ ಬರುತ್ತೆ. ಮತ್ತು ಚಪಾತಿ ಹಾಕಿದ ಮೇಲೆ ನೀವು ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಟು ಚಪಾತಿ ಬೇಯಿಸೋದ್ರಿಂದ ಚಪಾತಿ ಚೆನ್ನಾಗಿ ಬೇಯುತ್ತೆ ಮತ್ತು ಉಬ್ಬಿ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಇವಾಗ ಇನ್ನೊಂದು ಸೈಡು ನಾನಿಲ್ಲಿ ತಿರುಗಿ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಒಂದ್ರ ಮೇಲೆ ಒಂದು ಉಳ್ಳೆ ಇಟ್ಟು ಚಪಾತಿ ಮಾಡಿದ್ರೆ ಖಂಡಿತವಾಗ್ಲೂ 2 ಪದರಿನ ಚಪಾತಿ ಮಾಡ್ಕೋಬಹುದು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ 2 ಪದರಿನ ಚಪಾತಿ ತಯಾರಾಗಿದೆ ಅಂತ. ಇವಾಗ ಚಪಾತಿ ಕೂಡ ನಾನಿಲ್ಲಿ ಬೇಯಿಸ್ಕೊಂಡಾಗಿದೆ. 2 ಚಪಾತಿನ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಚಪಾತಿನೂ ಕೂಡ ನಾನಿಲ್ಲಿ ಮಾಡ್ಕೊಂಡಾಗಿದೆ. ನೋಡಿ, 2 ಪದರಿನ ಚಪಾತಿ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬಹುದು ಅಂತ. ಚಪಾತಿ ಬರದೇ ಇರೋರು ಅಥವಾ ಉಬ್ಬಿ ಬರ್ತಾ ಇಲ್ಲ ಚಪಾತಿ ಪದರಾಗಿ ಬೇಕು ಅನ್ನೋರು ಈ ಥರ ಚಪಾತಿ ಟ್ರಿಕ್ಕನ್ನು ಫಾಲೋ ಮಾಡಿ ನೀವು ಮಾಡಿದರೆ ಖಂಡಿತವಾಗ್ಲೂ ನೀವು ಕೂಡ ಪರ್ಫೆಕ್ಟಾಗಿ 2 ಪದರಿನ ಚಪಾತಿ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಒಂದೇ ಚಪಾತಿಯಲ್ಲಿ ನೀವು 2 ಚಪಾತಿ ಥರ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿಯಾಗಿ 2 ಚಪಾತಿ ಥರ ಇದು ಆಗಿದೆ. ಒಂದು ಸ್ವಲ್ಪ ಅಂಟ್ಕೊಂಡಿತ್ತು ಮಧ್ಯಕ್ಕೆ, ಅದೊಂದು ಸ್ವಲ್ಪ ಎಲ್ಲ ಚಪಾತಿನೂ ತೋರಿಸ್ತೀನಿ ನೋಡಿ. ಇವಾಗ ಇನ್ನೊಂದು ಚಪಾತಿನೂ ಇದು ಕೂಡ 2 ಲೇಯರ್. ನೋಡಿ, 2 ಪದರಿನ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ 2 ಪದರಿನ ಚಪಾತಿ ಈ ಥರ ಮಾಡಿಕೊಂಡ್ರಂತೂ ಖಂಡಿತ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ. ಮಾಡಿರುವಂಥ ಅಷ್ಟು ಚಪಾತಿನ ಇದೇ ಥರ ಮಾಡಿಕೊಂಡ್ರೆ 2 ಪದರಿನ ಚಪಾತಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಸಲೀಸಾಗಿ 2 ಪದರಿನ ಚಪಾತಿ 2 ಪದರಾಗಿ ಬಿಚ್ಕೊಳ್ತಾ ಇದೆ ಅಂತ. ಸಾಫ್ಟಾಗಿ ಬರುತ್ತೆ ಚಪಾತಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಚಪಾತಿ. ಬಿಸಿ ಬಿಸಿಯಾಗಿರುವಂತಹ 2 ಪದರಿನ ಚಪಾತಿಯೊಂದಿಗೆ ಮಾವಿನಕಾಯಿ ಶೀಕರಣೆ ಸವಿಯೋದಕ್ಕೆ ಸಿದ್ಧವಾಗಿದೆ. ಜೊತೆಗೆ ನಾನಿಲ್ಲಿ ಹೀರೆಕಾಯಿ ಎಣ್ಗಾಯಿ ಪಲ್ಯನ ಸರ್ವ್ ಮಾಡಿದ್ದೀನಿ. ಈ ಹೀರೆಕಾಯಿ ಎಣ್ಗಾಯಿ ರೆಸಿಪಿ ವಿಡಿಯೋ ಬೇಕು ಅಂದರೆ ವಿಡಿಯೋ ಕೊನೆಯಲ್ಲಿ ಈ ರೆಸಿಪಿ ವಿಡಿಯೋ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಇವತ್ತಿನ ಈ ಮಾವಿನಕಾಯಿ ಶೀಕರಣೆ ಹಾಗೂ 2 ಪದರಿನ ಚಪಾತಿ ರೆಸಿಪಿ ವಿಡಿಯೋ ವೀಕ್ಷಕರೆಲ್ಲರಿಗೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನಷ್ಟು ಹೆಚ್ಚು ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.